ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯಗುರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ಸ್ವಾಗತ. ಅಕ್ಟೋಬರ್ ತಿಂಗಳ ಸಿಂಹರಾಶಿಯವರ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮವಾಗಿ ಸಿಂಹರಾಶಿ ಸಿಂಹಲಗ್ನದವರಿಗೆ ಈ ತಿಂಗಳಲ್ಲಿ ಆರೋಗ್ಯ, ಮೊದಲನೇದಾಗಿ ಆರೋಗ್ಯವನ್ನು ತಿಳಿಸ್ಕೊಡೋದಾದ್ರೆ ಆರೋಗ್ಯ ಬಂದು 1, ಅನಾರೋಗ್ಯ ಬಂದು 5. ಆರೋಗ್ಯದ ಕಡೆ ಗಮನ ಬೇಕು. ಯಾಕೆಂದ್ರೆ ಸಿಂಹರಾಶಿ ಸಿಂಹಲಗ್ನದವರಿಗೆ ಗುರು ಮತ್ತು ಶನಿ ಅಶುಭದಲ್ಲಿರ್ತಾರೆ, ಕೇತು ಕೂಡ ವಕ್ರದಲ್ಲಿ ಇರ್ತಾರೆ. ಇದರಿಂದ ಏನಾಗುತ್ತೆ, ಆರೋಗ್ಯದ ಕಡೆ ಒಂದಷ್ಟು ಗಮನಾರ್ಹವಾಗಿರಬೇಕು ಸಿಂಹರಾಶಿಯವರು. ಯಾಕೆ ಇದನ್ನು ಹೇಳ್ತೀವಿ ಅಂದ್ರೆ ಈ ತಿಂಗಳಲ್ಲಿ 2ನೇ ತಾರೀಕು ಮತ್ತೆ 10ನೇ ತಾರೀಕು ಮತ್ತೆ ಅಲ್ಲಿಂದ ಮುಂದೆ ಹೋಗ್ತೀವಿ 17ನೇ ತಾರೀಕು. ಇದರಲ್ಲಿ ಏನಾಗುತ್ತೆ, ಲಗ್ನಾತ್ ನಿಮ್ಮ ಸಿಂಹರಾಶಿ ಸಿಂಹ ಲಗ್ನದವರ ದ್ವಿತೀಯದಲ್ಲಿ ಸೂರ್ಯ ಮತ್ತೆ ತೃತೀಯದಲ್ಲಿ ಕೇತು ಇರೋದ್ರಿಂದ ವರ್ಷ ಪೂರ್ಣ ಅಂದ್ರೆ ನಿಮಗೆ ಡಿಸೆಂಬರ್ 3ನೇ ತಾರೀಕಿನಿಂದ ನಿಮಗೆ ಸಮಸ್ಯೆ ಪ್ರಾರಂಭ ಆಗಿರೋಂಥದ್ದು. ಆದರೆ ಈ ತಿಂಗಳಲ್ಲಿ ಬರುವಂತಹ ಈಗ ಪಕ್ಷದ ಅಮಾವಾಸ್ಯೆ 2ನೇ ತಾರೀಕಿನಿಂದ ನಿಮಗೆ ಸೂರ್ಯಗ್ರಹ ಉಚ್ಚ ಸ್ಥಾನದಲ್ಲಿ ಬರೋದ್ರಿಂದ ಫಲಗಳನ್ನೇನು ಕೊಡ್ತಾರೆ ಅಂತೇನು ಭಾವಿಸೋ ಅವಶ್ಯಕತೆಗಳಿಲ್ಲ. ಯಾಕೆ ಇದನ್ನ ಹೇಳ್ತಾ ಇದೀವಿ ಅಂತಂದ್ರೆ ಫಲಗಳ ಜೊತೆಗೆ ಒಂದಷ್ಟು ಅಶುಭ ಫಲಗಳನ್ನು ಕೊಡ್ತಾರೆ. ಯಾಕೆಂದ್ರೆ ಸೂರ್ಯಗ್ರಹ ಅವರ ರಾಶಿಯಿಂದ ಒಂದಷ್ಟು ಫಲಗಳನ್ನು ಕೊಡೋದ್ರ ಜೊತೆಗೆ ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ಒಂದಷ್ಟು ಅಶುಭ ಫಲಗಳೇ ಯಥೇಚ್ಛವಾಗಿ ಕಾಣುತ್ತೆ ಈ ತಿಂಗಳಲ್ಲಿ. ಯಾಕೆಂದ್ರೆ ಈ ತಿಂಗಳ ಒಂದಷ್ಟು ಅನಿರೀಕ್ಷಿತವಾದಂತಹ ವಿಚಾರಗಳನ್ನು ತಿಳಿಸ್ಕೊಡೋದಾದ್ರೆ ನಿಮಗೆ ಮೊದಲನೇ ಫಲಗಳಲ್ಲಿ ತಿಳ್ಕೊಳ್ಬೇಕು ಅಂದ್ರೆ ಶನಿಯ ಅಶುಭ ಸ್ಥಾನ ಅಂತ ಹೇಳ್ತೀವಿ. ನೇತ್ರ ಸಮಸ್ಯೆಗಳು ಜೊತೆಗೆ ನಿಮಗಿರುವಂತಹ ಸಂಧಿವಾತಗಳು, ಮೂಳೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಯಾರು ಇದಕ್ಕೆ ಅಪಮೃತ್ಯು ದೋಷ ಅಂದ್ರೆ ಯಾರ ಅಪಘಾತಗಳಾಗಿರ್ಬೋದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ನಿಮಗೆ ಯಾವ್ದಾದ್ರು ಅಪಘಾತಗಳಾಗಿರ್ಬೋದು ಅಥವಾ ನಿಮಗೆ ಬೇಕು ಅಂತಾನೆ ಬೇಡ ಅಂತಾನೆ ಏನೋ ಒಂದು ಅತಾಚುರವಾಗಿ ಪೆಟ್ಟು ಬೀಳುವಂಥದ್ದಾಗಿರ್ಬೋದು. ಇವೆಲ್ಲದರಿಂದ ನೀವು ಯಥೇಚ್ಛವಾಗಿ ಮತ್ತಷ್ಟು ಸಮಸ್ಯೆಗಳನ್ನು ಕಾಡುವಂತಹ ಈ ತಿಂಗಳ ಸಮಸ್ಯೆಗಳಾಗಿರುತ್ತೆ. ಜೊತೆಗೆ ನಿಮಗೆ 17ನೇ ತಾರೀಕಿಂದ ಮುಂಚೆ ಅಂದ್ರೆ ಈಗ ಬರುವಂತಹ 17ರಿಂದ ತಾರೀಕಿಂದ ಮುಂದೆ ನಿಮಗೆ ತಗೊಳ್ಳೋದಾದ್ರೆ ನಿಮಗೆ ಏನ್ ಫಲಗಳಿದೆ ಅಂತಂದಾಗ ಒಂದಷ್ಟು ಸುಧಾರಣೆಗಳು, ಪ್ರಥಮ ಭಾಗದಲ್ಲಿ ಒಂದಷ್ಟು ಸಮಸ್ಯೆಗಳು, ಮಧ್ಯಮ ಭಾಗದಿಂದ ಒಂದಷ್ಟು ಶುಭ ಫಲಗಳನ್ನು ನೋಡ್ತೀರಿ. ಇದರಿಂದ ಏನಾಗತ್ತೆ ಅಂತ ಹೇಳಿದ್ರೆ ಶನಿಗಳಿರೋದ್ರಿಂದ ಅಂದ್ರೆ ಶನಿ ಅಶುಭ ಸ್ಥಾನದಲ್ಲಿರೋದ್ರಿಂದ ಒಂದಷ್ಟು ಅಶುಭ ಫಲಗಳನ್ನು ನೋಡ್ತಾ ಇರ್ತೀರಿ. ಎಲ್ಲರಲ್ಲೂ ಬೇಜಾರು, ನಿಮಗೆ ಒಂಟಿತನವಾಗಿರ್ಬೇಕು. ಯಾರು ಲಗ್ನಾತು ಒಂದಷ್ಟು ಸಮಸ್ಯೆಗಳಿರುತ್ತೆ, ಡೈವರ್ಸ್ಗಳು ಮಾಡ್ಕೊಳ್ಳೋಂಥದ್ದು. ಜೊತೆಗೆ ಯಾರು ವಿವಾಹಗಳಿಗೆ ಯಥೇಚ್ಛವಾಗಿ ನೀವು ಪ್ರೇಮಿಗಳಾಗಿರ್ತೀರಿ ಅವ್ರಿಗೆ ಒಂದಷ್ಟು ಮನಸ್ತಾಪಗಳು ಈಡಾಗಂಥದ್ದು ಸಿಂಹರಾಶಿ ಸಿಂಹ ಲಗ್ನದವ್ರಿಗೆ ಹೇಳ್ತಾ ಇರೋದು, ಈಡಾಗಂಥದ್ದು. ಜೊತೆಗೆ ಅಲ್ಲಿಂದ ಮುಂದೆ ಹೋಗ್ತೀವಿ, ನಿಮಗೆ ಬಂಧು ಮಿತ್ರರು ನಾನು ನಿಮ್ಗೆ ಸಹಾಯ ಮಾಡ್ತೀನಿ, ನಾನು ಪೂರ್ಣ ಪರವಾಗಿರ್ತೀನಿ ನಾನು ಅಂತನ್ನೋರು ಒಂದಷ್ಟು ನಿಮಗೆ ದೂಷಣೆ ಮಾಡಿ ನಿಮ್ಮಿಂದ ದೂರ ಆಗಂಥದ್ದು, ಅರ್ಥ ಹಿಂದ್ಗಡೆ ಮಾಡೋಂಥದ್ದು, ಹಿಂಬದಿ ಮಾತುಗಳನ್ನ ನಿಮಗೆ ಸಹಿಸಕ್ಕಾಗಲ್ಲ. ಪುಬ್ಬ ನಕ್ಷತ್ರ ಸಿಂಹರಾಶಿ ಮಕಾನಸ್ಥ ಸಿಂಹರಾಶಿಯವರಿಗೆ ತಿಳಿಸ್ಕೊಡ್ತೇವೆ ಸ್ನೇಹಿತರೆ, ಕೇಳಿ. ಯಾಕೆ ಅಂದ್ರೆ ಇದರಿಂದ ಏನಾಗ್ತಾ ಇದೆ ನಿಮಗೆ ಅಂದ್ರೆ ವರ್ಷಾದಿಯಿಂದ ನಿಮಗೆ ಮೊದಲನೇ ಫಲಗಳಿಂದ ಅಂದ್ರೆ ಈ ಕ್ರೋಧಿನಾಮ ಸಂವತ್ಸರದ ಯುಗಾದಿಯಿಂದ ಈಗ ಬರುವಂತಹ ನವೆಂಬರ್ 1ನೇ ತಾರೀಕಿನ ತನಕ ನಿಮಗೆ ಏನಾಗಿದೆ ಅಂದಾಗ ಒಂದಷ್ಟು ಎಫರ್ಟ್ಗಳನ್ನು ಹಾಕ್ತಾನೆ ಇರ್ತೀರಿ. ಮರಳಿ ಯತ್ನವ ಮಾಡು, ನಿಮ್ಮ ಒಂದು ವ್ಯಕ್ತಿತ್ವಗಳನ್ನ ಬದಿಗೊತ್ತಿಟ್ಟು, ನಿಮ್ಮ ಗೌರವಗಳನ್ನ ಬದಿಗೊತ್ತಿಟ್ಟು, ನಿಮ್ಮ ವಿಚಾರಗಳನ್ನ ಬದಿಗೊತ್ತಿಟ್ಟು, ನಿಮ್ಮ ವಿದ್ಯೆಗಳನ್ನ ಬದಿಗೊತ್ತಿಟ್ಟು ನೀವು ಎಷ್ಟೇ ಒಂದು ಸಮಾಧಾನವಾಗಿ ಬಗ್ಗಿ ನಡೆದ್ರು ನಿಮಗೆ ತಲೆ ಮೇಲೆ ಪೆಟ್ಟುಗಳು ಬೀಳ್ತಾನೆ ಇರುತ್ತೆ. ಇದಕ್ಕೆ ಕಾರಣಕರ್ತರು ಯಾರು ಅಂದ್ರೆ ನಿಮಗೆ ಈ ವರ್ಷದಲ್ಲಿರುವಂತಹ ಶನಿ ನೀಚಸ್ಥಾನ, ಕೇತು ನೀಚಸ್ಥಾನ, ಸೂರ್ಯ ಉಚ್ಚ ಸ್ಥಾನದಲ್ಲಿ ಬಂದಿರೋದ್ರಿಂದ ಒಂದಷ್ಟು ಸಮಸ್ಯೆಗಳಿಗೆ ಇವತ್ತು ನೆಕ್ಸ್ಟ್ ಮೊಮೆಂಟ್ ಯಾರಿಗೋ ಒಂದಿಷ್ಟು ಋಣಭಾರ ಸಾಲ ಮಾಡಿರ್ತೀರಿ ಅಂತಾನೆ ಅನ್ಕೊಳ್ಳಿ, ನೀವು ಯಾರಿಗೋ ಒಂದಿಷ್ಟು ಹಣವನ್ನು ಕೊಡ್ಲೇಬೇಕು ಅಂತಂದಾಗ ಯಾರೋ ಒಬ್ರು ಸಹಾಯ ಹಸ್ತ ಚಾಚ್ತಾರೆ. ಎಷ್ಟು ದಿನ? ಒಂದು 5 ದಿನ 10 ದಿನಕ್ಕೆ ಮತ್ತೆ ಅವ್ರು ಕೇಳ್ತಿರ್ತಾರೆ. ಪೂರ್ಣ ಪ್ರಮಾಣ ಫುಲ್ ಸ್ಟಾಪ್ ವಿಚಾರಗಳಲ್ಲಿ ಇವತ್ತಿನ ಋಣಮುಕ್ತ ಅನ್ನುವಂತಹ ಈ ವರ್ಷ ದಿನಮಾನದಲ್ಲಿ ಈ ತಿಂಗಳಲ್ಲಿ ಇಲ್ಲ, ಅಕ್ಟೋಬರ್ ಅಲ್ಲಿ. ಹಾಗಾಗಿ ಒಂದಷ್ಟು ಗಮನಾರ್ಹವಾಗಿ ನೀವು ಏನ್ ಮಾಡ್ಕೋಬೇಕು ಈ ವಿಚಾರಗಳಲ್ಲಿ ನಾವು ತಿಳಿಸೋದಾದ್ರೆ ನಿಮಗೆ ಒಂದಷ್ಟು ಯತ್ನ ಕಾರ್ಯಗಳ ಸಿದ್ಧಿ, ನಿಮ್ಮ ಹತ್ತಿರದಲ್ಲಿರುವಂತಹ ಅಶ್ವತ್ಥ ಅರಳಿ ಮರ ಪ್ರದಕ್ಷಿಣೆ, ಜೊತೆಗೆ ಅಶ್ವತ್ಥ ನಾರಾಯಣರ ಧ್ಯಾನ, ಜೊತೆಗೆ ಧನ್ವಂತರಿಯ ಧ್ಯಾನ ಮಾಡೋದ್ರಿಂದ ಒಂದಷ್ಟು ಆರೋಗ್ಯದ ಕಡೆ ಗಮನ ಕೊಡಬಹುದು. ಇಲ್ಲ ಅಂದ್ರೆ ಏನಾಗುತ್ತೆ, ಆಯುಷ್ಯಕರ್ತ ಹೋಮ ಅಂತ ಹೇಳ್ತೀವಿ. ಈಗ ಇರುವಂತದ್ದು ಸೂರ್ಯಗ್ರಹಣ, ಇದರಿಂದ ಆಯುಷ್ಯ ಹೋಮ ಮಾಡಿಸೋದ್ರಿಂದ ಒಂದಷ್ಟು ಫಲಗಳು ನಿಮ್ಗೆ ಸಿಗುತ್ತೆ. ಆಯುಷ್ಯ ಹೋಮಗಳನ್ನ ಖಂಡಿತವಾಗಿ ಮಾಡಲೇಬೇಕು. ಯಾಕೆಂದ್ರೆ ಅಪಮೃತ್ಯು ದೋಷಗಳು ಯಥೇಚ್ಛವಾಗಿರುತ್ತೆ ನಿಮಗೆ.
ಕೇತು ನೀಚ ಸ್ಥಾನದಲ್ಲಿರೋದ್ರಿಂದ. ಈಗ ಜೊತೆಗೆ ನಿಮಗೆ ಕೇತುವಿನ ಜೊತೆ ಶನಿ ಏನಿದ್ರೆ 7.5 ಬಿಡುಗಡೆ ಹಂತದಲ್ಲಿ ತುಂಬಾ ತೊಂದರೆಗಳು ಕೂಡ ಕೊಡ್ತಾ ಇರ್ತಾರೆ. ಅದ್ರ ಜೊತೆಗೆ ನಿಮಗೆ ಏನಾಗಿದೆ, ಧನಪ್ರಾಪ್ತಿ, ಆರೋಗ್ಯ ಧನಪ್ರಾಪ್ತಿ ನವೆಂಬರ್ ಬಲಿಪಾಡ್ಯಮಿ ಅಮಾವಾಸ್ಯೆಯಿಂದ ಮುಂದೆ ಇದೆ, ತಿಳಿಸ್ಕೊಡ್ತೀವಿ ಮುಂದಿನ ದಿನಗಳಲ್ಲಿ. ಬಲಿಪಾಡ್ಯಮಿ ಅಮಾವಾಸ್ಯೆಯಿಂದ ನಿಮಗೆ ಆರೋಗ್ಯ ಪ್ರಾಪ್ತಿ, ಧನ ಪ್ರಾಪ್ತಿ ಮತ್ತೆ ಗೌರವ ಪ್ರಾಪ್ತಿ ಯಥೇಚ್ಛವಾಗಿರುತ್ತೆ. ನಿಮಗೆ ಅಲ್ಲಿಂದ ಫಲಗಳಲ್ಲಿ ನಿಮ್ಗೆ ತಿಳಿಸ್ಕೊಡೋದಾದ್ರೆ, ನಿಮಗೆ ಗುರು ನೀಚ ಸ್ಥಾನದಲ್ಲಿರೋದ್ರಿಂದ ಏನ್ ಪರಿಹಾರ ಮಾಡ್ಕೋಬೇಕು, ಗುರು ನೀಚ ಸ್ಥಾನದಲ್ಲಿದ್ದಾರೆ ಅಂತಂದಾಗ ಏನ್ ಪರಿಹಾರ ಮಾಡ್ಕೋಬೇಕು ಅಂದ್ರೆ, ನಿಮ್ಮ ಕುಲ ಮಠಗಳು, ನಿಮ್ಮ ಕುಲ ಅನುಷ್ಠಾನಗಳು, ನಿಮಗೆ ಎಲ್ಲಿ ಯಾರು ಒಂದು ಅರ್ಚಕರು, ದೇವಾಲಯಗಳಲ್ಲಿ ಒಂದಿಷ್ಟು ಅಭಿಷೇಕಗಳು, ಶಿವನ ದೇವಸ್ಥಾನ ಮತ್ತೆ ನೃಸಿಂಹ ದೇವಸ್ಥಾನ ಅಂತ ಹೇಳ್ತೀವಿ, ಇವೆರಡರಲ್ಲಿ ಅಭಿಷೇಕಗಳನ್ನು ಮಾಡಿಸೋದ್ರಿಂದ ಯಥೇಚ್ಛವಾದ ಫಲಗಳು ಸಿಗುತ್ತೆ. ಬೆಲ್ಲದನ್ನವನ್ನು ನೀವು ದಾನವನ್ನು ಮಾಡಬೇಕು. ಬೆಲ್ಲದನ್ನವನ್ನು ನೀವು ಯಥೇಚ್ಛವಾಗಿ ಕೊಡೋದ್ರಿಂದ ನಿಮಗೆ ಒಂದಷ್ಟು ಫಲಗಳು ಸಿಗುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕೂಡ ಕಾಣಬಹುದು. ವ್ಯವಹಾರಗಳಲ್ಲಿ ತಗೊಳ್ಳೋದಾದ್ರೆ, ಈಗೇನು ನೀವು ಮಾಡ್ತಾ ಇರ್ತೀರಿ ನೂತನ ಕೆಲಸಗಳು, ಜೊತೆಗೆ ಉದ್ಯೋಗದಲ್ಲಿರುವಂಥವರು, ಆರಕ್ಷಕರು, ಯೋಧರು, ಇವರಿಗೆಲ್ಲರಿಗೂ ಏನಾಗಿದೆ ಅಂತಂದಾಗ ಒಂದಷ್ಟು ಒಂದು ಸ್ಥಳ ಬಿಟ್ಟು ಮತ್ತೊಂದು ಸ್ಥಳಕ್ಕೆ ವೃಥಾ ತಿರುಗಾಟ, ಸುಮ್ಮನೆ ತಿರುಗ್ತಾ ಇರೋಂಥದ್ದು. ಇವತ್ತು ಇಲ್ಲಿ ಕೆಲಸ, ನಾಳೆ ಇನ್ನೊಂದು ಕೆಲಸ, ನಾಳೆ ಇನ್ನೊಂದು ಕೆಲಸ, ನಾಳೆ ಇನ್ನೊಂದು ಕೆಲಸ. ಕುಟುಂಬಗಳಿಗೆ ಮಾತುಕತೆಗಳಿಗೆ ಸಮಯನೇ ಸಿಗೋದಷ್ಟು ಕೆಲಸಗಳಾಗಿರುತ್ತೆ. ಆದರೆ ಎಚ್ಚರಿಕೆಯಿಂದ ಮಾಡಿ. ಅದರಿಂದ ಮುಂದೆ ತಿಳಿಸ್ಕೊಡೋದಾದ್ರೆ, ಒಂದಷ್ಟು ಬಂಧು ಮಿತ್ರರಿಂದ ಒಂದಷ್ಟು ತೊಂದರೆಗಳು, ಯತ್ನ ಕಾರ್ಯಗಳಿಗೆ ವಿಫಲಗಳು ಅಂತ ಕಾಣುತ್ತೆ. ಮಿತ್ರತ್ವದಲ್ಲಿ ಶತ್ರುತ್ವ ಅಂತಾನೆ ತಿಳಿಸುವಂಥದ್ದು. ಕೇತು ಎಲ್ಲಿರ್ತಾರೆ ಅಲ್ಲಿ ಅಪನಂಬಿಕೆಗಳು ಹುಟ್ಟಾಗುತ್ತೆ. ನಿಮ್ಮ ಮೇಲೆ ಯಾರಿಗೂ ನಂಬಿಕೆ ಇರಲ್ಲ. ಯಾರು ಹೇಳಿದ್ರು ಸುಳ್ಳು ಹೇಳ್ತಾನೆ, ಇದು ಮಾಡ್ತಾನೆ, ಇವ ಸ್ವಾರ್ಥ ಬದುಕ್ತಾನೆ, ಸೆಲ್ಫಿಸ್ಟ್ ಅನ್ನುವಂತಹ ಒಂದಷ್ಟು ಪದಗಳಿಗೆ ನೀವು ಗುರಿಯಾಗಿರ್ತೀರಿ. ಜೊತೆಗೆ ನಿಮಗೆ ತಿಳಿಸ್ಕೊಳ್ಳೋದಾದ್ರೆ, ಅನಾರೋಗ್ಯ ಜೊತೆಗೆ ಶತ್ರು ಬಾಧೆಗಳು, ಮರ್ಮ ಶತ್ರುಗಳಲ್ಲಿ 3 ತರ ಇರ್ತಾರೆ ತಿಳ್ಕೊಳ್ಳಿ. ಯಾಕೆಂದ್ರೆ ಮಿತ್ರತ್ವದಲ್ಲಿ ಶತ್ರುತ್ವ, ಬಂಧು ಮಿತ್ರರ ಶತ್ರುತ್ವ, ರಕ್ತ ಸಂಬಂಧ ಶತ್ರುತ್ವ ತಗೊಳ್ಳೋದಾರೆ. ನಿಮಗೆ ನೀವು ಎಲ್ಲಿ ನೀವು ನಂಬಿಕೆ ಇಟ್ಟು ಒಬ್ಬನೋ ಇಬ್ಬರನ್ನೋ ಇಟ್ಕೊಂಡಿರ್ತೀರಿ, ಅವರು ನಿಮ್ಮ ಮೇಲೆ ಅಪನಂಬಿಕೆಗಳನ್ನ ಇಡುವಂಥದ್ದು. ಇದು ಕೇತು ನೀಚ ಸ್ಥಾನದಲ್ಲಿದ್ದಾಗ. ಇದಕ್ಕೇನು ಮಾಡಿ ಅಂತ ತಿಳಿಸೋದಾದ್ರೆ, ಒಂದು ನೀಲಿ ಬಣ್ಣದ ಒಂದು ಬ್ಲೌಸ್ ಪೀಸ್ ತಗೊಳ್ಳಿ, 9 ಬಕ್ಸೆ ಕಪ್ಪು ಉದ್ದಿನ ಕಾಳನ್ನ ಅದಕ್ಕೆ ಹಾಕೋದ್ರ ಜೊತೆಗೆ 21 ರೂಪಾಯಿ ನಾಣ್ಯವನ್ನು ಹಾಕಿ, ಒಂದು ಚಿಪ್ಪು ಬಾಳೆಹಣ್ಣು ಅಥವಾ ಪಂಚಫಲಗಳಲ್ಲಿ ಎಲ್ಲ ದೇವಾಲಯಗಳು ಯಾರು ಅರ್ಚಕರು ಯಾರಿರ್ತಾರೆ ಅವರಿಗೆ ಇದನ್ನ ದಾನವನ್ನಾಗಿ ಕೊಡಿ. ಇದರಿಂದ ನಿಮಗೆ ವಿಶೇಷ ಫಲಗಳು ಸಿಗುತ್ತೆ. ಜೊತೆಗೆ ದಧಿದಾನ ಅಂತ ಹೇಳ್ತೀವಿ. ಅಭಿಷೇಕಗಳಿಗೆ ಕ್ಷೀರ ಮತ್ತೆ ಮೊಸರು ಎರಡನ್ನು ನೀವು ಆದಷ್ಟು ದಾನವನ್ನಾಗಿ ಅಭಿಷೇಕಗಳಿಗೆ ಯಾವ ದೇವಾಲಯಗಳ ಸಂಪರ್ಕದಲ್ಲಿರುತ್ತೋ ಅಲ್ಲಿಗೆ ಕೊಡಿ. ನಿಮಗೆ ಇದರಿಂದ ಫಲಗಳು ಜಾಸ್ತಿ ಆಗುತ್ತೆ. ಜೊತೆಗೆ ನಿಮಗೆ ಸಂಧಿವಾತಗಳು ಏನು ನೋವು ಬರ್ತಾ ಇರುತ್ತೆ, ನಿಮಗೆ ಸಂಧಿವಾತಗಳು ನೋವು ಇರೋದ್ರಿಂದ ಉದ್ದಿನ ಕಾಳನ್ನ ಉಪಯೋಗಿಸೋದ್ರಿಂದ ನಿಮಗೆ ಇದು ಸಂಧಿವಾತಗಳು ತಪ್ಪುತ್ತೆ. ಏಕೆಂದ್ರೆ ಮೊಳಕೆ ಕಟ್ಟಿದ ಕಾಳುಗಳನ್ನ ತಿನ್ನಿ ನಿಮಗೆ ಒಂದಷ್ಟು ಆರೋಗ್ಯದ ಕಡೆ ಗಮನವನ್ನು ಕೊಡಬಹುದು. ಜೊತೆಗೆ ಪರಸ್ಥಳ ವಾಸದಲ್ಲಿರೋಂಥವರು ಋಣಬಾಧೆ, ಮೊದಲೇ ತಿಳಿಸ್ಕೊಟ್ಟಾಗೆ ಋಣಬಾಧೆ ಮಾಡಿಕೊಂಡು ಒಂದಷ್ಟು ಊರು ಮನೆಗಳನ್ನ ಖಾಲಿ ಮಾಡುವಂಥದ್ದು ಅಥವಾ ನಿಮಗೆ ಗೊತ್ತಿಲ್ಲದಿರೋದಾಗ ನಿಮ್ಗೆ ಮೋಸ ಹೋಗುವಂಥದ್ದು, ಇವು ಯಾರು ಮಾಡಿರ್ತೀರಿ ಇವರಿಗೆ ಒಂದಷ್ಟು ಫಲಗಳನ್ನ ಕೊಡಬೇಕು ಅಂತಂದ್ರೆ 17ರ ನಂತರದಲ್ಲಿ ಫಲಗಳು ಸಿಗುತ್ತೆ. ಈ ತಿಂಗಳ 17ನೇ ತಾರೀಕಿನ ನಂತರದಲ್ಲಿ ಫಲಗಳು ತಿರುಗುತ್ತೆ. ದುಡ್ಡೇ ಇಲ್ಲಪ್ಪ, 1 ರೂಪಾಯಿ ದುಡ್ಡಿಲ್ಲ ನನ್ನ ಹತ್ರ, ಈ ನೀವು ಹೇಳಿದ ಫಲಗಳನ್ನ ನಾವು ಪರಿಹಾರಗಳನ್ನ ಹೇಗೆ ಮಾಡ್ಕೋಬೇಕು ಅಂತ ತಿಳಿಯೋದಾದ್ರೆ, ಪ್ರತಿನಿತ್ಯ ಶಿವಾಲಯ ದರ್ಶನವನ್ನು ಮಾಡಿ, ಹನುಮಾನ್ ಚಾಲಿಸ ಪಠನವನ್ನು ಮಾಡಿ, ನಿಮ್ಗೊಂದಷ್ಟು ಫಲಗಳು ತಾನೇ ಒಲ್ದು ಬರುತ್ತೆ. ರಾಶಿ ಭವಿಷ್ಯದಲ್ಲಿ ತಿಳಿಸ್ಕೊಡೋದಾಗ್ಬೋದು, ಮಾಸಿಕ ಭವಿಷ್ಯದಲ್ಲಾಗಿರ್ಬೋದು, ಫಲಗಳನ್ನು ನೀವು ಮಾಡಬೇಕು, ಈ ಕೆಲಸಗಳನ್ನು ಮಾಡಿ ಅಂತ ಹೇಳ್ತಾರೆ. ಇದನ್ನ ಪರಿಹಾರ ಮಾಡ್ಕೊಳಕ್ ಆಗಲ್ಲ, ನೀವು ಶಿವಾಲಯ ದರ್ಶನ, ಹನುಮಾನ್ ಚಾಲಿಸ ಪಠಣ ಎಲ್ಲರೂ ಮಾಡ್ಲೇಬಹುದಲ್ಲ, ಇದನ್ನ ಖಂಡಿತ ಮಾಡಿ, ಫಲಗಳು ನಿಮ್ಗೆ ಸಿಗುತ್ತೆ, ಧೈರ್ಯ ಸಿಗುತ್ತೆ, ಒಂದಷ್ಟು ನಾನು ಫೇಸ್ ಮಾಡ್ತೀನಿ ಅಂತ ಉತ್ಸಾಹಗಳು ಬರುತ್ತೆ. ನಿಮಗೆ ಮೇಲಧಿಕಾರಿಗಳಿಂದ ಕಿರುಕುಳ, ನೀವು ಹೊಸದಾಗಿ ಯಾರು ಕೆಲಸ ಕಾರ್ಯಗಳಿಗೆ ಅಪೇಕ್ಷೆಗಳಿರುತ್ತೆ ಅವ್ರ ಕೆಲಸಗಳು ಸಿಗುತ್ತೆ, ಆದ್ರೆ ಒಂದಷ್ಟು ಕಂಡೀಷನ್ ಮೇರೆಗೆ, ಟೈಮಿಂಗ್ಸ್, ಮಿಲಿಟರಿ ಸಿಸ್ಟಮ್ ಹೀಗೆ ಮಾಡ್ಬೇಕು ಅನ್ನೋಂಥದ್ದು, ಭಯ ಹುಟ್ಟಿಸಿ ಕೆಲಸ ಮಾಡೋವಂಥದ್ದು ಆಗಿರುತ್ತೆ. ಜೊತೆಗೆ ನಿಮಗೆ ಉದ್ಯೋಗದಲ್ಲಿ ನಿಮಗೆ ಸ್ಯಾಟಿಸ್ಫೈಸ್ ಆಗಲ್ಲ, ನೀವು ಅದು ನಿರಾಳವಾಗಿ ಮಾಡೋಕ್ಕಾಗಲ್ಲ, ನಿಮಗೆ ಭಯದಲ್ಲಿ ಬರೋದು ಸುಧಾ ಮರೆಯುವಂಥ ಕೆಲಸಗಳಾಗಿರುತ್ತೆ. ಇದಕ್ಕೆ ಮೇಲಧಿಕಾರಿಗಳಿಂದ ಕಿರುಕುಳ, ಗೌರವಗಳು ಮಾನಹಾನಿಗಳಾಗುವಂಥದ್ದು, ನಿಮ್ಗೆ ಗೊತ್ತಿರೋ ಕೆಲಸ ಮಾಡಿದ್ರು ನೀನು ಇದನ್ನು ಮಾಡಿಲ್ಲ ಅನ್ನೋಂಥದ್ದು. ಇವೆಲ್ಲರಿಂದ ಮುಕ್ತಿ ಆಗಬೇಕು ಅಂತನ್ನೋದಾದ್ರೆ ನೀವು ಹನುಮಾನ್ ಚಾಲಿಸ ಪಠನ ಮಾಡೋದ್ರಿಂದ ವಿಶೇಷವಾದ ಒಂದಷ್ಟು ಫಲಗಳು ಸಿಗುತ್ತೆ. ಜೊತೆಗೆ ತಪ್ಪುಗಳನ್ನ ಮಾಡಿ ನೀವು ಒಂದಷ್ಟು ಭಯಗಳಿಗೆ
ಕಾರಣಕರ್ತರಾಗಿರ್ತೀರಿ. ಕಾರಾಗೃಹ ವಿಮೋಕರ್ತ ಹೈ ಅಂತ ಹೇಳ್ತೀವಿ. ಯಾಕೆ ಇದನ್ನ ಹೇಳ್ತೀವಿ ಅಂತಂದ್ರೆ, ವಿಮೋಕರ್ತ ಅಂದ್ರೆ ಮುಖ್ಯ ಪ್ರಾಣರು ಎಲ್ಲ ಪರಿಹಾರವನ್ನು ಕೊಡ್ತಾರೆ. ಹಾಗಾಗಿ ಹನುಮಾನ್ ಚಾಲಿಸ ಪಠನೆ ಮಾಡಿ ಅಂತ ಹೇಳುವಂಥದ್ದು. ತಪ್ಪಿತಸ್ಥರು ಯಾರೇ ಆಗಿರ್ಲಿ, ಗುರು ಒಳ್ಳೆ ಸ್ಥಾನದಲ್ಲಿ ಇದ್ದಾಗ ನೀವು ಒಂದು ಸಣ್ಣ ಮಿಸ್ಟೇಕ್ ನಿಮ್ಗೆ ದೊಡ್ಡದಾಗಿ ತೋರ್ಬಿಡ್ತಾರೆ. ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ. ಭೂ ವ್ಯವಹಾರದಾಗಿರ್ಬೋದು, ಮಾತುಕತೆಗಳಾಗಿರ್ಬೋದು, ಮನೆ ಖರೀದಿಗಳಾಗಿರ್ಬೋದು, ಒಪ್ಪಂದಗಳಾಗಿರ್ಬೋದು, ಅಥವಾ ಮದುವೆ ವಿಚಾರಗಳಾಗಿರ್ಬೋದು, ವಿಶೇಷವಾಗಿ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಕುಟುಂಬದಲ್ಲಿ ಯಾರು ಗರ್ಭಿಣಿಯರಿರ್ತಾರೆ, ಅವರಿಗೆ ಮಕ್ಕಳ ಪ್ರಸವನಗಳು ಯಾರಿಗಿರುತ್ತೆ, ಅಥವಾ ಅವರು ತುಂಬ ಗರ್ಭಿಣಿಗಳಾಗಿದ್ದು ಯಾರಿರ್ತಾರೆ, ಅವರಿಗೆ ವಿಷ್ಣು ಸಹಸ್ರನಾಮ ಪಠನೆ ಮಾಡೋದಕ್ಕೆ ಹೇಳಿ. ಸಿಂಹರಾಶಿ ಸಿಂಹ ಲಗ್ನದವರಿಗೆ ಮಾತ್ರ. ಯಾಕೆಂದರೆ ಧೈರ್ಯಂತೆ ವಿಷ್ಣು, ಒಂದಷ್ಟು ಗ್ರಂಥಗಳಲ್ಲಿ ವಿಷ್ಣು ಸಹಸ್ರನಾಮ ವಿಶೇಷವಾದದ್ದು, ಮುಂದಿನ ಪೀಳಿಗೆಗಳಿಗೆ ಭವಿಷ್ಯತ್ತುಗಳಿಗಾಗಿರುತ್ತೆ. ಜೊತೆಗೆ ನಿಮಗೆ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಅಲ್ಪ ಪ್ರಗತಿಗಳು, ಹಿನ್ನಡೆಗಳು ಕಾಣ್ತಾ ಇರುತ್ತೆ. ಹಾಗಾಗಿ ವಿವಾದಗಳ ಪರಿಕರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕದ್ದು. ಸಿಂಹರಾಶಿಯವರಿಗೆ ಈ ಒಂದು ತಿಂಗಳ ಭವಿಷ್ಯದಲ್ಲಿ ನಿಮಗೆ ಮೊದಲನೇದಾಗಿ ದಿಕ್ಕುಗಳಲ್ಲಿ ವ್ಯವಹಾರಗಳನ್ನು ಮಾಡೋದಾದರೆ ನಿಮಗೆ ಬರುವಂಥದ್ದು ಪೂರ್ವ ದಿಕ್ಕು. ಈಶಾನ್ಯಂ ಪೂರ್ವಾಹ ಅಂತ ಹೇಳ್ತೀವಿ. ಪೂರ್ವ ದಿಕ್ಕು ವಿಶೇಷ ಫಲಗಳನ್ನು ಕೊಡತಕ್ಕದ್ದು. ನಿಮಗೆ ಶುಭ ದಿನಾಂಕಗಳನ್ನು ತಿಳಿಸೋದಾದರೆ ನಿಮಗೆ ಬಂದು 1ನೇ ತಾರೀಕು, 4ನೇ ತಾರೀಕು, 10ನೇ ತಾರೀಕು, 11ನೇ ತಾರೀಕು, 14ನೇ ತಾರೀಕು, 28ನೇ ತಾರೀಕು, 31ನೇ ತಾರೀಕು ವಿಶೇಷ ದಿನಾಂಕಗಳಾಗಿರುತ್ತೆ. ನಿಮಗೆ ವರ್ಣಗಳು, ಬಣ್ಣಗಳನ್ನು ತಿಳಿಸೋದಾದರೆ ಕೆಂಪು ಬಣ್ಣ ಜೊತೆಗೆ ಹಳದಿ, ಬಿಳಿ ಬಣ್ಣ ತುಂಬ ವಿಶೇಷವಾದಂತಹ ಬಣ್ಣಗಳಾಗಿರುತ್ತೆ. ನಿಮಗೆ ಅಲ್ಲಿಂದ ಮುಂದೆ ರತ್ನಗಳು, ಯಾರು ಒಡಬೇಕು ಆಸಕ್ತರು, ಅಭಿವೃದ್ಧಿ ಇರುವಂಥವರು, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುವಂಥವರು, ವರ್ಣಗಳಲ್ಲಿ ಹೇಳೋದಾದರೆ ನಿಮಗೆ ರತ್ನಗಳು ಅಂತ ತಗೊತೀವಿ. ರತ್ನಗಳಲ್ಲಿ ತಿಳಿಸೋದಾದರೆ ಮಾಣಿಕ್ಯ, ಮುತ್ತು ಮತ್ತು ಹವಳ, ಪುಷ್ಯರಾಗ. ಹವಳಗಳನ್ನು ಹಾಕೋದ್ರಿಂದ ಒಂದಷ್ಟು ಪಾಸಿಟಿವ್, ಒಂದಷ್ಟು ವ್ಯವಹಾರಗಳ ಮುನ್ನಡೆ ಹೋಗುವಂಥದ್ದು. ವಾರಗಳಲ್ಲಿ ನಿಮಗೆ ತಿಳಿಸೋದಾದರೆ ಭಾನುವಾರ, ಸೋಮವಾರ, ಮಂಗಳವಾರ ಮತ್ತು ಗುರುವಾರ ವಿಶೇಷ ವಾರಗಳಾಗಿರುತ್ತೆ. ನಿಮಗೆ ಸಂಖ್ಯೆಗಳಲ್ಲಿ ಹೇಳೋದಾದರೆ 1, 3, 5, 9 ವಿಶೇಷ ಸಂಖ್ಯೆಗಳಾಗಿರುತ್ತೆ. ಈ ಒಂದು ಕಾಲದಲ್ಲಿ, ಸೂರ್ಯಗ್ರಹಣ ಒಂದು ಕಾಲದಲ್ಲಿ ನಿಮಗೆ ಈ ಫಲಗಳಲ್ಲಿ ನೀವು ಆದಷ್ಟು ಈ ಒಂದು ಗುರು ಮತ್ತು ಕೇತುವಿನ ಶಾಂತಿ ಕರ್ಮ ವಿಶೇಷವಾದದ್ದು, ಅಥವಾ ಎಲ್ಲಿ ಹೋಮ ಕಾರ್ಯಗಳಾಗಿರುತ್ತೋ ಅಲ್ಲಿ ನಿಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿ ಹೋಮ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ನಿಮಗೆ ಶುಭ ಫಲಗಳು ಸಿಗುತ್ತೆ. ಒಳಿತಾಗ್ಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.